ಅಲ್ಲಿರ್ತಕ್ಕಂಥ ಮುಖಂಡರು ಇವರೆಲ್ಲ ಸೇರಿಕೊಂಡು ಅವ್ರನ್ನೆಲ್ಲ ಸಮಾಧಾನ ಮಾಡಿ ಇವ್ರಿಗೂ ಆ ಜಾತಿ ವಿಚಾರ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ಇವ್ರನ್ನೂ ಸಮಾಧಾನ ಮಾಡಿ ನೀನು ಹೋಗಪ್ಪ ಅಂತ ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ. ಅವ್ನ ಮನೆಗೆ ಕಳಿಸ್ಬಿಟ್ಟಿದ್ದಾರೆ. ಇವ್ರನ್ನೂ ಅಲ್ಲಿ ಕ್ರೌಡ್ ಕ್ರಿಯೇಟ್ ಆಗಿತ್ತಲ್ಲ, ಇವ್ರನ್ನೂ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಸೊ ಇನ್ಸಿಡೆಂಟ್ ಅಷ್ಟಾಗಿರೋದು ಬೆಳಗ್ಗೆ. ಇದಾದ್ಮೇಲೆ ಮತ್ತೆ ಅವ್ರು ವಸಂತಾಚಾರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿಬಿಟ್ಟು ಅಲ್ಲೇನು ಮಾಡಿದ್ದಾನೆ, ಅಲ್ಲೇ ಅದಕ್ಕೆ ಜಿ ನರಸಿಂಹಮೂರ್ತಿ ಮಾಜಿ ಅಧ್ಯಕ್ಷರು ಅವ್ರ ಫ್ಯಾಮಿಲಿಯವ್ರ ಕಾರಣ ಅವರು ಬೇಕಂತಲೇ ಕ್ರಿಯೇಟ್ ಮಾಡಿರೋದು ಅದು ಇದು ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಆಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ವಿಚಾರವಾಗಿ ಅದೇ ಟೈಮ್ಗೆ ಮತ್ತೆ ಪುಟ್ಟಾಂಜಪ್ಪನ ಹಾಸ್ಪಿಟಲ್ ಹತ್ರ ಬಂದು ಆ ವಿಚಾರ ತಿಳ್ಕೊಂಡು ಅವ್ರಿಗೆ ಮಾಹಿತಿ ಯಾವ ರೀತಿ ಕೊಟ್ಟರೋ ಏನೋ ಗೊತ್ತಿಲ್ಲ ಪುಟ್ಟಾಂಜಪ್ಪ ಅವ್ರಿಗೆ. ಅವರು ಮಾಹಿತಿ ಗೊತ್ತಿಲ್ವೋ ಅವ್ರೇನು ಮಾಡಿದ್ದಾರೆ, ನೇರವಾಗಿ ನರಸಿಂಹಮೂರ್ತಿ ಅವರು ಇದಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ. ಮತ್ತು ಅವರು ಸುಮಾರು ಅಧ್ಯಕ್ಷರಾಗಿ ಈ ಪಂಚಾಯತಿಯಲ್ಲಿ ಎಲ್ಲ ಭಯಭೀತಿ ವಾತಾವರಣ ಕ್ರಿಯೇಟ್ ಮಾಡಿ ಎಲ್ಲ ಭಯಪಡಿಸಿ ಇಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ಅವ್ರೇನಾದರೂ ವಿರೋಧ ಮಾಡಿದ್ರೆ ಅವ್ರ ಮೇಲೆಲ್ಲಾನು ಗಲಾಟೆ ಮಾಡಿಸಿ ಅಟ್ರಾಸಿಟಿ ಕೇಸ್ಗಳಾಕಿ ಹಾಕ್ಸೋದಕ್ಕೆ ಪ್ರಯತ್ನ ಮಾಡಿ ಅವ್ರನ್ನೆಲ್ಲ ಭಯಪಟ್ಟು ಇಲ್ಲಿ ಆಡಳಿತ ನಡೆಸ್ಕೊಂಡು ದಬ್ಬಾಳಿಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ ಹಿಂದೆ ಶಾಸಕರು ಏನು ಅಕ್ಕಿಬಿಕ್ಕಿ ಕಾಲೋನಿಯಲ್ಲಿ ಸಮುದಾಯ ಭವನಗಳ ಬಗ್ಗೆ ಗುದ್ದಲಿ ಪೂಜೆ ಮಾಡಿತ್ತು, ಅದಕ್ಕೇನೋ ಲಿಂಕ್ ಮಾಡಿಬಿಟ್ಟು ಅದರಲ್ಲಿ ಏನೋ ಮಾತಾಡಿದ್ದಾರೆ, ಸಮಾಜ ಸೇವಕರು ಆ ರೀತಿ ಈ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಶಾಸಕರು ಒಳಗೊಂಡಂತೆ ಅವರು ಇದು ಮಾಡಿದ್ದಾರೆ. ಏನು ಅವರು ಆಪಾದನೆ ಮಾಡಿದ್ದಾರೆ. ನಾವೇನೋ ಅಲ್ಲಿ ಭಾಷಣ ಮಾಡಿದ್ದ ಎಲ್ಲ ಏನಿದೆ ಅಂದರೆ, ಈ ಸಮಾಜದಲ್ಲಿ ಸಮಾಜ ಸೇವಕರಾಗಿ ಬಂದಂಥವರು ಇಲ್ಲಿ ಸ್ವಲ್ಪ ಏನೋ ಇಷ್ಟ ಕೊಟ್ಟು ಇಲ್ಲಿ ದೊಡ್ಡದಾಗಿ ಪ್ರಚಾರ ಮಾಡ್ಕೊಳ್ತಾರೆ. ಶಾಸಕರು ಸಮಾಜ ಸೇವೆ ಮಾಡೋದಕ್ಕಿಂತ ಇನ್ನು ಶಾಸಕರಾಗೋದಕ್ಕಿಂತ ಮುಂಚೆ ಕೂಡ ಕೋಟ್ಯಾಂತರ ರೂಪಾಯಿ ಇಲ್ಲಿ ಸೇವೆ ಮಾಡಿಕೊಂಡು ಯಾವುದೇ ಪ್ರಚಾರ ಮಾಡದಿರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಈಗ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಈ ಇಡೀ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಇಂಥವರನ್ನ ಮತ್ತೆ ಶಾಸಕರನ್ನಾಗಿ ಮಾಡಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳ್ಬಿಟ್ಟು ನಾನು ಭಾಷಣ ಮಾಡೋದ್ರ ಜೊತೆಗೆ ಇಲ್ಲಿ ಸಮಾಜ ಈ ಕ್ಷೇತ್ರದಲ್ಲಿ ಈ ಸಮಾಜ ಸೇವಕರು ಬಂದು ಇಷ್ಟ ಮಾಡಿ ಅವರು ಹೆಚ್ಚಾಗಿ ಪ್ರಚಾರ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ಅದನ್ನು ಬೇರೆ ಬೇರೆ ರೀತಿ ಅಡ್ವರ್ಸ್ ಆಗಿ ಅದನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾತಾಡಿದ್ದೆ. ಆ ಸಮಾಜ ಸೇವೆ ಮಾಡ್ತಕ್ಕಂಥವ್ರು ಇವರೊಬ್ಬರೇ ಅಲ್ಲ, ಏನು ಪುಟ್ಟಾಂಜಪ್ಪ ಒಬ್ಬರೇ ಅಲ್ಲ, ಸುಮಾರು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿರೋ ಸಮಾಜ ಸೇವೆ ಮಾಡೋದು. ಅವರು ಸಮಾಜ ಘಾತಕ ಕೆಲಸ ಆದರೂ ಮಾಡಲಿ, ಇಲ್ಲ ಸಮಾಜ ಸೇವೆ ಆದರೂ ಮಾಡಲಿ, ಮಾಡ್ತಕ್ಕಂಥವ್ರ ಪರಿಸ್ಥಿತಿ ಹೇಗಿರ್ತದೋ ಅದ್ರ ಮೇಲೆ ಹೋಗ್ತಾ ಇರ್ತದೆ. ಅದನ್ನು ನಾವು ಪ್ರಶ್ನೆ ಮಾಡಲ್ಲ. ನಾವು ಶಾಸಕರ ಒಂದು ಕಾರ್ಯವೈಖರಿ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗ ಜಾತಿನಿಂದನೇ ಬಿಟ್ಟರೆ ಇದರಲ್ಲಿ ಶಾಸಕ ಯಾವುದೇ ಅಲ್ಲ ಕೇಳಿ ಸರ್, ಇದು ಪೂರ್ತಿ ಏನಂದ್ರೆ ಅದಕ್ಕೆ ಇವ್ರು ಲಿಂಕ್ ಮಾಡಿದ್ದಕ್ಕೆ ನಾನು ಮಾತಾಡ್ತಾರೆ ಅಷ್ಟೇ. ಇಲ್ಲಿ ಗಲಾಟೆ ಆಗಿರೋದು ಬೇರೆ, ಇದು ಗಲಾಟೆ ಆಗಿರೋದು ಬರೀ ಅವತ್ತು ಒಂದು 10 ನಿಮಿಷ ಗಲಾಟೆ ಅದು. ಅವರು ಲಿಂಕ್ ಮಾಡಿಬಿಟ್ಟು ಪುಟ್ಟಾಂಜಪ್ಪ ಅವರು ಈ ಥರ ಶಾಸಕರು ಅದನ್ನ ಏನು ಅಲ್ಲಿ ಗುದ್ದಲಿ ಪೂಜೆ ಮಾಡುವಾಗ ಅಲ್ಲಿ ಸೈಟ್ ಗಲಾಟೆ ಇತ್ತು, ಅಲ್ಲಿ ಬೇರೆ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದ್ರು. ಎಲ್ಲ ಮೀಡಿಯಾದವರೆಲ್ಲ ಬಂದಿದ್ರಿ. ಅಲ್ಲಿ ಸೈಟ್ ಗಲಾಟೆ ಇದ್ರೆ ಅಷ್ಟೊಂದು ಕರೆಕ್ಟಾಗಿ ಲೈನ್ ಹಾಕಿ ಎಲ್ಲ ಗುದ್ದಲಿ ಪೂಜೆ ಮಾಡಿ ಅಷ್ಟೊಂದು ಸಾಮರಸ್ಯವಾಗಿ ಅವರೆಲ್ಲ ಕೂಡ ಯಾಕೆ ಅದು ಇದಾಗ್ತಾ ಇತ್ತು, ಯಾರೋ ಒಬ್ರು ಅಡ್ಡಿ ಪಡಿಸ್ತಾ ಇದ್ರಲ್ವ ಸೈಟ್ ಗಲಾಟೆ ಇದ್ರೆ. ಅದಕ್ಕೆ ಪುಟ್ಟಾಂಜಪ್ಪ ಅದಕ್ಕೆ ಇನ್ನೊಂದು ವಿವಾದ ಹುಟ್ಟಾಕಕ್ಕೆಲ್ಲ ಇದು ಮಾಡಿದ್ರು. ಅವೆಲ್ಲ ಕೂಡ ಸತ್ಯಕ್ಕೆ ದೂರ. ಇದೇನಂದ್ರೆ ಗಂಜುಗುಟ್ಟನಲ್ಲಿ ಅವನು ವಸಂತಾಚಾರ್ಯ ಅಂತಕ್ಕಂಥವ್ರು ಜಾತಿ ವಿಚಾರ ಮಾತಾಡಿದ್ದಾನೆ. ಅವೊಬ್ಬ ಜಾತಿ ವಿಚಾರ ಮಾತಾಡಿದ್ದಕ್ಕೆ ಗಲಾಟೆ ಆಗಿದೆ. ಅದಕ್ಕೂ ಇದಕ್ಕೂ ಬೇರೆ ಯಾವ್ದು ಲಿಂಕೇ ಇಲ್ಲ. ಅವನ್ನ ಉಳಿಸ್ಕೊಳ್ಳಕ್ಕೆ ಇವರು ರಾಜಕೀಯ ಪ್ರೇರೇಪಿಸೋದು ಮತ್ತೆ ನನ್ನ ಮೇಲೆ ಇರ್ತಕ್ಕಂಥ ಆರೋಪಗಳು ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ಜಸ್ಟ್ ಅವ್ರು ಒಂದು ವಿಚಾರ ತಿಳ್ಕೊಳ್ತಾರೆ. ಬೇಕಾದ್ರೆ ಅವ್ರು ಪುಟ್ಟಾಂಜಪ್ಪ ಆಗಲಿ, ಈಗ ನೀವಾಗಲಿ ಗಂಜುಗುಟ್ಟಾಗಿ ವಿಚಾರ ತಿಳ್ಕೊಳ್ಳಿ. ನಾನು ಸದಸ್ಯರಾಗಿ ಸುಮಾರು ಒಂದು 2005-6 ಸದಸ್ಯರಾಗಿದ್ದೀನಿ. ನಾನು 3 ಸಲ ಪಂಚಾಯತ್ ಸದಸ್ಯರಾಗಿದ್ದೀನಿ, 1 ಸಲ TPS ಮೆಂಬರ್ ಆಗಿದ್ದೀನಿ, 2 ಸಲ ಪಂಚಾಯತಿನ ವೈಸ್ ಚೇರ್ಮನ್ ಆಗಿದ್ದೀನಿ, 1 ಪೀರಿಯಡ್ ಚೇರ್ಮನ್ ಆಗಿದ್ದೀನಿ. ಇಷ್ಟೆಲ್ಲ ಇದ್ಮೇಲೆ ನಾನು 2 ಸಲ ಮೆಂಬರ್ ಆಗೋಕ್ಕಿಂತ ಮುಂಚೆ ಅಲ್ಲೇನಾದರೂ ಕೇಸುಗಳು ಅದು ಇದು ಮಾಮೂಲಿ ಎಲ್ಲ ಆಗಿರ್ಬೋದು. ನಾನು ಮೆಂಬರ್ ಆದಾಗಿದ್ದ ಈಚೆ 20 ವರ್ಷಗಳಲ್ಲಿ ಯಾವುದೇ ಒಂದು ಅಟ್ರಾಸಿಟಿ ಕೇಸ್ ಆಗಲಿ,
ಇಲ್ಲ ನಮ್ಮ ಫ್ಯಾಮಿಲಿ ಕಡೆಯಿಂದ ಅಟ್ಲೀಸ್ಟ್ ಒಂದು LCR ಆಗ್ತಕ್ಕಂಥ ಕೆಲಸ ಆಗಲಿ, ನಮ್ಮ ಮೇಲಾಗಲಿ ಬೇರೆ ಕೊಟ್ಟಿರೋರಾಗಲಿ, ನಾವು ಬೇರೆಯವ್ರ ಮೇಲೆ ಕೊಟ್ಟಿರೋರಾಗಲಿ ಏನಾದರೂ ಆಗಿದ್ರೆ ಇವಾಗಲೂ ಕೂಡ ನಾವು ನೇರವಾಗಿ ಚಾಲೆಂಜ್ ಮಾಡಿದ್ವಿ. ಸರ್, ಈಗ ಇಷ್ಟ ಇದೆ ನೇರವಾಗಿ JDS ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಡುವೆ ಗಲಾಟೆ ಆಗಿದೆ ಅಂತ ಹೇಳಿದ್ರು. ವಿಚಾರ ಏನು? ಅದು ಸುಳ್ಳು ಸರ್, ಅದು ಸುಳ್ಳು. ಅದು ಬೇಕಾದ್ರೆ ನೀವು ಇವಾಗಲೂ ಕೂಡ ನೀವು ಪಂಚಾಯತಿನಲ್ಲಿ ಹೋಗಿ ವಿಚಾರ ತಿಳ್ಕೊಳ್ಳಿ. ಅಲ್ಲಿ JDS ವರ್ಸಸ್ ಕಾಂಗ್ರೆಸ್ ಗಲಾಟೆ ಆಗಿಲ್ಲ. ಬೇಕಾದ್ರೆ ಅಲ್ಲಿನ ಕಾಂಗ್ರೆಸ್ ಮೆಂಬರ್ಸ್ ಇದ್ದಾರೆ, ಕಾಂಗ್ರೆಸ್ ಮುಖಂಡರಿದ್ದಾರೆ, ಎಲ್ಲ ಇದ್ದಾರೆ. ಅಲ್ಲಿ JDS ವರ್ಸಸ್ ಕಾಂಗ್ರೆಸ್ ಅಂತ ಹೇಳ್ತಕ್ಕಂಥ ಗಲಾಟೆಗಳು ಯಾವುದಕ್ಕೂ ಉದ್ಭವ ಆಗಿಲ್ಲ, ಇವಾಗ ನಡೆದೂ ಇಲ್ಲ. ಇದು ಕೇವಲ ಅವನು ಒಂದು ಜಾತಿ ವಿಚಾರ ಮಾತಾಡಬೇಕು ಮಾತ್ರ ಒಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಆಗಿರೋದು ಹೊತ್ತು ಅದು ಯಾವುದೇ ರೀತಿ ರಾಜಕೀಯವಾಗಿ ಗಲಾಟೆ ಆಗಿಲ್ಲ ಮತ್ತು ಬೇರೆ ರೀತಿ ಯಾವುದು ಗಲಾಟೆ ಆಗಿಲ್ಲ. ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ಸರ್.